ಶ್ರೀ ಹರಿವಾಯ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಾವು ನಿನ್ನೆ ದಿನ ದಾಮೋದರ ಎಂಬುವ ಭಗವಂತನ ನಾಮವನ್ನು ಹೇಳಿಕೊಳ್ತಾ ಭಗವದ್ಗೀತೆಯಲ್ಲಿ ಭಗವಂತನು ಸ್ಥಿತಪ್ರಜ್ಞನಿಗೆ ಅಂದರೆ ಸ್ಥಿತಪ್ರಜ್ಞ ಅಂದರೆ ಮನಸ್ಸಿನಲ್ಲಿರುವ ಬಯಕೆಗಳನ್ನೆಲ್ಲ ಬಿಟ್ಟಿರುವವನು, ಭಗವಂತನಲ್ಲೇ ಆಸಕ್ತನಾಗಿರುವವನು ಸ್ಥಿತಪ್ರಜ್ಞ. ಅಂತಹ ಸ್ಥಿತಪ್ರಜ್ಞನಿಗೆ ಭಗವಂತನ ಅನುಗ್ರಹದಿಂದಲೇ ತುಷ್ಟಿ ಉಂಟಾಗತ್ತೆ ಅಂತ ನಿನ್ನೆ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ದಾಮಾಹ ದಮಯುಕ್ತಾಶ್ಚ ಉದಾಶ್ಚ ಜೀವಾಶ್ಚ ದಾಮೋದಾಹ ದಾಮೋದೇಶು ರಮತೆ ಇತಿ ದಾಮೋದರಃ. ದಮದಿಂದ ಕೂಡಿರುವವರು ಜೀವರು, ಅಂದರೆ ಇಂದ್ರಿಯ ನಿಗ್ರಹದಿಂದ ಕೂಡಿರುವವರು ಜೀವರು. ಅಂತಹ ಜೀವರಲ್ಲಿ ದಾಮೋದೇಶು, ಅಂತಹ ಜೀವರಲ್ಲಿ ರಮತೆ ಕ್ರೀಡಿಸುತ್ತಾನಾದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಇನ್ನು ದಮಯುಕ್ತತ್ವಾತ್ ದಾಮಃ ಉದೇಶು ಜೀವೇಶು ರಮತೆ ಇತಿ ಉದರಃ ದಾಮಶ್ಚಾಸೌ ಉದರಶ್ಚ ದಾಮೋದರಃ. ದಾಮ ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ. ದಮಯುಕ್ತತ್ವ, ದಮ ಅಂದರೆ ಇಂದ್ರಿಯ. ಇಂದ್ರಿಯದಿಂದ ಕೂಡಿಕೊಂಡಿರುವವರು ಜೀವರು. ದಮಯುಕ್ತತ್ವ ದಾಮಃ, ಇಂದ್ರಿಯ ನಿಗ್ರಹದಿಂದ ಕೂಡಿದವನು ಯಾರು? ಭಗವಂತ. ಮತ್ತು ಜೀವೇಶು, ಜೀವರಲ್ಲಿ ಕ್ರೀಡಿಸುವವನು ಆದ ಕಾರಣ ದಾಮಶ್ಚಾಸೌ ಉದರಶ್ಚ ದಾಮಃ. ಇಂದ್ರಿಯ ನಿಗ್ರಹದಿಂದ ಕೂಡಿದವನು ಭಗವಂತ ಅಂತ ಹೇಳ್ತಾರೆ, ಅದಕ್ಕೆ ಧಾಮ. ಅಂದರೆ ಹೌದು, ಯಾಕೆ ಅಂದರೆ ಇಂದ್ರಿಯ ಪ್ರೇರಕನೇ ಅವನಾಗಿರೋದರಿಂದ, ಇಂದ್ರಿಯಗಳಿಗೆ ಈಶನೇ ಅವನಾಗಿರೋದರಿಂದ ಅವನಿಗೆ ಇಂದ್ರಿಯ ನಿಗ್ರಹ ಎಂಬುದು ಇದ್ದೇ ಇರುತ್ತೆ. ಅದಕ್ಕೆ ಹೃಷಿಕೇಶ ಎಂಬ ನಾಮವೇ ಅವನಿಗೆ ಅದಕ್ಕೋಸ್ಕರ ಬಂದಿರುತ್ತೆ. ಹೃಷಿಕಗಳು ಅಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಇವನು ಈಶನು. ಆ ಇಂದ್ರಿಯಗಳಿಗೆ ಪ್ರೇರಕನಾಗಿದ್ದು ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಇವನು ಈಶನೇ ಆಗಿದ್ದಾನೆ. ಆದ ಕಾರಣ ಅವನು ಇಂದ್ರಿಯ ನಿಗ್ರಹದಿಂದ ಕೂಡಿರುವವನು ಮತ್ತು ಜೀವರ ದೇಹಗಳಲ್ಲಿ ಕ್ರೀಡಿಸುವವನು. ಆದ ಕಾರಣ ಅವನಿಗೆ ದಾಮೋದರ ಅಂತ ಹೆಸರು. ಶಮೋ ದಮಸ್ತಪಃ ಇಮೇ ಚಾನ್ಯೇ ಚ ಭಗವನ್ ನಿತ್ಯ ಯತ್ರ ಮಹಾಗುಣಾಃ. ಬೃಹದಾರಣ್ಯ, ಇದು ಭಾಗವತ ಬೃಹದಾರಣ್ಯಕ ಉಪನಿಷತ್. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರಃ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಬಾಹ್ಯಾಪೇಕ್ಷಾಂ ವಿನಾ ಯಸ್ತು ರಮತೆ ಸೋ ಅಂತರಸ್ಮೃತಃ. ಭಾಗವತದಲ್ಲಿ
ಧರಣೀದೇವಿ ಭಗವಂತನ ವಿಶಿಷ್ಟ ಗುಣಗಳನ್ನು ಉಲ್ಲೇಖ ಮಾಡಿರುವ 40 ಗುಣಗಳಲ್ಲಿ ದಮವೂ ಒಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ 40 ಗುಣಗಳನ್ನು ಧರಣೀದೇವಿ ಹೇಳಿದ್ದಾಳೆ. ಆ 40ರೊಳಗೆ ದಮಃ ಎಂಬುದು ಒಂದು. ಇನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಭಗವಂತನು ಎಲ್ಲರ ಅಂತರ್ಯಾಮಿಯಾಗಿ ಇರ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾ, ಭಗವಂತನಿಗೆ ಅಂತರಹ ಎಂಬ ವಿಶೇಷಣವನ್ನು ಕೊಡ್ತಾ ಅದರ ಮೂಲಕ ಬಾಹ್ಯಾಪೇಕ್ಷೆ ಇಲ್ಲದೆ ರಮಿಸುತ್ತಿರುವವನು ಭಗವಂತ ಎಂದು ಹೇಳಲ್ಪಟ್ಟಿದ್ದಾನೆ. ಹೌದು, ಭಗವಂತನು ಜೀವರ ದೇಹಗಳ ಇಂದ್ರಿಯಗಳಲ್ಲಿ ಅವನು ಕ್ರೀಡಿಸುತ್ತಾನೆ. ಹಾಗೆ ಕ್ರೀಡಿಸೋದರಿಂದ ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ, ಯಾವ ಲಾಭವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಆದ ಕಾರಣ ಅವನನ್ನು ಅಂತರಹ ಅಂತ ಹೇಳಿ ವಿಶೇಷ ಹೇಳ್ತಾರೆ ಅಂತ ಹೇಳ್ತಾ, ಇನ್ನು ಭಗವಂತನು ದದತೀತಿ ದಾಹ ಸಂಪದ್ದಾನಶೀಲಾಃ ಸಜ್ಜನಾಃ ತೇಷಾಂ ಮೋದಃ ಸುಖಂ ರಾತಿ ಇತಿ ದಾಮೋದರಃ ದಾನೆ. ದಾಮೋದರ ಒಳಗೆ ರಾ ಇದೆ. ದಾನಶೀಲರಾದ ಸಜ್ಜನರಿಗೆ ವಿಶೇಷವಾದ ಸುಖವನ್ನು ಕೊಡುವವನು ಆದ ಕಾರಣ ಭಗವಂತನಿಗೆ ದಾಮೋದರ. ಹೌದು, ಅದನ್ನು ಮುಂದೆ ಪ್ರಮಾಣಗಳಿಂದ ವಿವರಣೆ ಕೊಡ್ತಾರೆ. ಇನ್ನು ವಿಜ್ಞಾನಂ ಆನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ ಬೃಹದಾರಣ್ಯಕ ಉಪನಿಷತ್ತು. ಸಪ್ರಿಯ ಸರ್ವಧಾತॄಣಾಂ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಾರದೀಯ ಪುರಾಣ ವಾಕ್ಯ. ಫಲಮತ ಉಪಪತ್ತೇ ಬ್ರಹ್ಮಸೂತ್ರ. ಇಲ್ಲಿ ದಾನಶೀಲರಾದವರಿಗೆ ಯಾರು ದಾನ ಮಾಡ್ತಾರೆ? ಸಜ್ಜನರು ಮಾತ್ರ ದಾನ ಮಾಡ್ತಾರೆ. ಅಂತಹ ದಾನಶೀಲರಾದ ಸಜ್ಜರಿಗೆ ವಿಶೇಷವಾದ ಸುಖವನ್ನು ಕೊಡುವವನು ಅಂತ ಹೇಳ್ತಾ, ದಾನಶೀಲರಿಗೆ ಇವನು ಬಹಳ ಪ್ರೀತಿಪಾತ್ರನಾಗಿರ್ತಾನೆ. ಅಂತಹ ಯಾರು ದಾನ ಮಾಡುವ ಒಂದು ಗುಣವನ್ನು ಹೊಂದಿ ದಾನಶೀಲರಾಗಿರ್ತಾರೆ ಅವರಿಗೆ ದಾನಕ್ಕೆ ತಕ್ಕ ಫಲವನ್ನು ಕೊಟ್ಟು ಅವರಿಗೆ ವಿಶೇಷವಾದ ಆನಂದವನ್ನು ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಹೌದು, ಇವಾಗ ನೀವು ನಮಗೆ ಭಾರತದಲ್ಲಿ ವಿಶೇಷವಾಗಿ ದಾನಶೀಲತ್ವ ಇರುವಂತಹ ಮಹಾನುಭಾವರು ಅನೇಕರಿದ್ದಾರೆ. ಶಿಬಿಚಕ್ರವರ್ತಿ, ಬಲಿಚಕ್ರವರ್ತಿ, ಕರ್ಣ, ಈ ಮೊದಲಾದವರೆಲ್ಲರೂ ಕೂಡ ದಾನ ಕೊಡುವುದರಲ್ಲಿ ಎತ್ತಿದ ಕೈಯಾಗಿ ಅವರು ಅತ್ಯಂತ ದಾನಶೀಲರಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಸುಖವನ್ನು ಆನಂದವನ್ನು ಕೊಡ್ತಾನೆ. ಬಲಿಚಕ್ರವರ್ತಿ ಕೊಟ್ಟ ಮಾತಿಗೆ ಕಟ್ಟುಬಿದ್ದು 3 ಅಡಿ ಭೂಮಿಯನ್ನು ಭಗವಂತನಿಗೆ ಕೊಟ್ಟು ಆ 3 ಅಡಿ ಭೂಮಿಯ ಕೊಡುವ ಒಂದು ಪ್ರಸಂಗದಲ್ಲಿ 1 ಅಡಿಯಿಂದ ಇಡೀ ಭೂಮಂಡಲವನ್ನು ಭಗವಂತ ಆಕ್ರಮಣ ಮಾಡಿ, 1 ಅಡಿಯಿಂದ ಇಡೀ ಆಕಾಶಮಂಡಲವನ್ನು ಆಕ್ರಮಣ ಮಾಡಿ 1 ಅಡಿ ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳಿದಾಗ ಆಗ ಕೊಟ್ಟ ಮಾತಿಗೆ ಕಟ್ಟುಬಿದ್ದು ದಾನಶೀಲನಾದಂತಹ ಬಲಿಚಕ್ರವರ್ತಿ ತನ್ನ ಶಿರಸ್ಸಿನ ಮೇಲೆ ಇಡು ಅಂತ ಹೇಳ್ತಾರೆ. ಅಂತಹ ದಾನಶೀಲನಾದ ದಾನದ ಒಂದು ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ಆತ್ಮಸಮರ್ಪಣೆ ಮಾಡಿಕೊಂಡ ಬಲಿಚಕ್ರವರ್ತಿಗೆ
ಆತಗೆ ಕಳಗಿನ ಲೋಕಗಳಲ್ಲಿ ಒಂದು ಲೋಕವನ್ನು ಕೊಟ್ಟು ಇವತ್ತಿಗೂ ಬಲಿಚಕ್ರವರ್ತಿ ಮನೆ ಬಾಗಲನ್ನು ಗದೆ ಹಿಡಿಕೊಂಡು ಭಗವಂತ ಕಾಯ್ತಾ ಇದ್ದಾನೆ. ಅಂದರೆ ದಾನಶೀಲರಾದಂತಹ ಅವರಿಗೆ, ಮಹಾದಾನಿಗಳಿಗೆ ಭಗವಂತ ಎಷ್ಟು ಸುಖವನ್ನು, ಆನಂದವನ್ನು, ಕೀರ್ತಿಯನ್ನು ಕೊಡ್ತಾನೆ. ಅದಕ್ಕೆ ಅವರಿಗೆ ತಕ್ಕ ಫಲವನ್ನು ನೀಡಿ ಫಲಮತ ಉಪಪತ್ತೇ ಬ್ರಹ್ಮಸೂತ್ರ ಹೇಳ್ತಾ ಇದೆ. ನಮಗೆ ಒಂದು ಲೌಕಿಕವಾಗಿ ಲೋಕದಲ್ಲೂ ಒಂದಿದೆ. ನಾವು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂಥೇಳಿ, ನಾವೊಬ್ಬರಿಗೆ ಗೌರವ ಕೊಟ್ಟರೆ ಅವರು ನಮಗೆ ಗೌರವ ಕೊಡ್ತಾರೆ, ನಾವು ಒಬ್ಬರನ್ನ ಬೇಯಿದ್ರೆ ಅವರು ನಮ್ಮನ್ನು ಬೇಯ್ತಾರೆ. ಇದು ಲೌಕಿಕ ಸೂತ್ರ. ಶಾಸ್ತ್ರದಲ್ಲಿ ಒಂದು ನ್ಯಾಯ ಇದೆ, ನಾದತ್ತಮುಪತಿಷ್ಠತೆ ನಾತತ್ತಮುಪದಿಷ್ಠತೆ ಅಂಥೇಳಿ. ಅಂದರೆ ಇದು ಅರ್ಥ ಏನು ಅಂತ ಹೇಳಿದರೆ, ನಾನು ಏನು ದಾನ ಮಾಡಿರ್ತೇನೋ ಅದರನ್ನೇ ನಾನು ಪಡೆಯುತ್ತೇನೆ ಅಂತ ಈ ನ್ಯಾಯ. ಈ ನಾದತ್ತಮುಪದಿಷ್ಠತೆ ಎಂಬುವಂತಹ ನ್ಯಾಯಕ್ಕೆ ಉದಾಹರಣೆ ನಮಗೆ ರಾಘವೇಂದ್ರ ವಿಜಯದಲ್ಲಿ ನಮಗೆ ಕುಂಭಕೋಣ ನಗರ ವರ್ಣನೆ ಮಾಡ್ತಾರೆ ನಾರಾಯಣಾಚಾರ್ಯರು. ಮಾಡ್ತಾ ಅಲ್ಲಿ ಒಂದು ಈ ನಾದತ್ತಮುಪದಿಷ್ಠತೆ ಎಂಬುವಂತಹ ನ್ಯಾಯದಿಂದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಕುಂಭಕೋಣ ವರ್ಣನೆಯಲ್ಲಿ. ಈ ಕುಂಭಕೋಣ ನಗರ ಹೇಗಿತ್ತು ಅಂತ ಹೇಳಿದರೆ, ಅತ್ಯಂತ ಸಂಪದ್ಭರಿತವಾಗಿ, ಚಿತ್ರ ವಿಚಿತ್ರವಾಗಿ, ಬಹು ಸುಂದರವಾಗಿ, ಬಹು ಆಹ್ಲಾದಕರವಾಗಿ ಬ್ರಹ್ಮಾಂಡದಂತೆ ಇತ್ತಂತೆ ಕುಂಭಕೋಣ ನಗರ. ಅಂತಹ ಬ್ರಹ್ಮಾಂಡದಂತೆ ಇರುವ ಅತ್ಯಂತ ಸುಂದರವಾದ ಕುಂಭಕೋಣ ನಗರವನ್ನು ಬ್ರಹ್ಮದೇವರು ದಾನ ಮಾಡಿದರಂತೆ. ಆದ ಕಾರಣ ಏನು ಬ್ರಹ್ಮಾಂಡದಂತೆ ಇರುವ ಕುಂಭಕೋಣ ನಗರವನ್ನು ದಾನ ಮಾಡಿರುವುದರಿಂದ ಬ್ರಹ್ಮಾಂಡವೇ ಬ್ರಹ್ಮನ ಶರೀರವಾಯಿತು ಅಂತ ಕಾವ್ಯ ಲಕ್ಷಣ ರೀತ್ಯ ನಮಗೆ ಹೇಳ್ತಾರೆ. ನಾವು ಏನು ಕೊಟ್ಟರೆ ಅದು ನಮಗೆ ಸಿಗತ್ತೆ. ಅನ್ನದಾನ ಮಾಡಿದವನಿಗೆ ಇವಾಗ ಊಟದ ಸುಖವೇ ಸಾಕ್ಷಿ. ದಾಸರೇ ಹೇಳ್ತಾರೆ, ಕನ್ಯಾದಾನ ಮಾಡಿದವನಿಗೆ ಒಳ್ಳೆ ಸಂಸಾರವೇ ಸಾಕ್ಷಿ, ಭೂದಾನ ಮಾಡಿದವನಿಗೆ ಭೂಮಿಯ ಒಡೆಯ. ಹೀಗೆ ಈ ನಾದತ್ತಮುಪತಿಷ್ಠತೆ ಎಂಬುವಂಥದ್ದು ಒಂದು ನ್ಯಾಯ. ಈ ಮಹಾದಾನಿಗಳೆಲ್ಲರೂ ಕೂಡ ಏನು ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತ್ಯರ್ಥವಾಗಿ ಅವರು ಕೊಡ್ತಾರೆ. ಕರ್ಣ ಮಹಾದಾನಿ, ಅವನು ದಾನಕರ್ಣ, ಅವನ ಹೆಸರೇ ದಾನಕರ್ಣ, ಮಹಾದಾನಿ. ತನ್ನ ಪ್ರಾಣಕ್ಕೆ ಅಪಾಯ ಅಂತ ತಿಳಿದಿದ್ದರೂ ಕೂಡ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನ ಸಹಜವಾದ ಕವಚಕುಂಡಲಗಳನ್ನು ಕೊಡು ಅಂತ ಕೇಳಿದಾಗ ಕರ್ಣ ಏನೂ ಆಲೋಚನೆ ಮಾಡದೆ ಆ ಸಹಜವಾದ ತನಗೆ ಸ್ವಾಭಾವಿಕವಾಗಿ ಇರುವಂತಹ ಕವಚಕುಂಡಲಗಳು ತೆಗೆದರೆ ತನ್ನ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಿದ್ದರೂ ಕೂಡ ತನ್ನಲ್ಲಿ ಬಂದು ಯಾರು ದೇಹಿ ಅಂತ ಕೇಳ್ತಾರೋ ಅವರಿಗೆ ಇಲ್ಲ ಅಂತ ಹೇಳುವುದು ದಾನಿಗಳ ಲಕ್ಷಣವಲ್ಲ. ಆದ ಕಾರಣ ಅದರನ್ನೇ ತೆಗೆದುಕೊಡ್ತಾನೆ. ಸರಿ, ಆಮೇಲೆ ಕರ್ಣನಿಗೆ ದಾನಕರ್ಣ ಅಂತಲೇ ಹೆಸರು ಬಂತು. ಈ ದಾನಿಗಳ ಲಕ್ಷಣ ಎಷ್ಟು ಹೇಗಿರುತ್ತೆ ಅಂತ ಹೇಳಿದರೆ, ಕರ್ಣನ ಹತ್ರ ಒಬ್ಬ ಬ್ರಾಹ್ಮಣ ಬಂದು ನನಗೆ ಈ ವಸ್ತುವು ಬೇಕು ಅಂತ ಕೇಳಿದ. ಆವಾಗ ಕರ್ಣನ ಕೈಯಲ್ಲಿ ಆ ವಸ್ತುವು ಎಡಗೈಯಲ್ಲಿತ್ತು. ಏನು ಮಾಡಿದ ಕರ್ಣ, ಬ್ರಾಹ್ಮಣ ಕೇಳಿದ ವಸ್ತುವು ತನ್ನ ಎಡಗೈಯಲ್ಲಿ ಇದ್ದಿದ್ದನ್ನು ಹಾಗೆ ಎಡಗೈಯಿಂದನೇ ಕೊಟ್ಟುಬಿಟ್ನಂತೆ. ಆಗ ಬ್ರಾಹ್ಮಣ ಕೇಳ್ತಾನೆ, ಹೇ ಕರ್ಣ, ನಮ್ಮೆಲ್ಲರಿಗೂ ಎಡಗೈ ಒಳ್ಳೆಯ ಕಾರ್ಯಗಳಿಗೆ ಶ್ರೇಷ್ಠವಲ್ಲ, ಬಲಗೈಯಿಂದನೇ ಎಲ್ಲ ಮಾಡಬೇಕು. ದಕ್ಷಿಣ ಹಸ್ತ ವಾಮಹಸ್ತ ಅಂಥೇಳಿ ನೀನು ಎಡಗೈಯಿಂದ ಕೊಡ್ತಾ ಇದ್ದೆಲ್ಲ ಅದರನ್ನೇ ಬಲಗೈಗೆ ತಂದು ಬಲಗೈಯಿಂದ ಕೊಡಬಹುದಾಗಿತ್ತಲ್ವಾ ಅಂತ ಬ್ರಾಹ್ಮಣ ಕೇಳಿದಾಗ ಕರ್ಣ ಹೇಳ್ತಾನೆ, ಹೇ ಬ್ರಾಹ್ಮಣ, ಎಡಗೈಯಿಂದ ಬಲಗೈಗೆ ತರುವ ಸಮಯದಲ್ಲಿ
ನನ್ನ ಬುದ್ಧಿ ವ್ಯತ್ಯಾಸ ಆಗಬಹುದು, ದಾನ ಯಾಕೆ ಕೊಡಬೇಕು ಅಂತ ಅನಿಸಬಹುದು. ಆದ ಕಾರಣ ಹಿಂದಲೇ ದಾನವನ್ನು ಕೊಟ್ಟು ಬಿಡಬೇಕು ಅಂತ ಹೇಳಿ ನಾನು ಎಡಗೈಯಿಂದ ಕೊಟ್ಟಿದ್ದೇನೆ. ಅಂದರೆ ಆ ದಾನ ಮಾಡುವುದರಲ್ಲಿ ಎಷ್ಟು ವೈಶಿಷ್ಟ್ಯ ಇದೆ ಅದು ಗೊತ್ತಿದೆ. ಇಂತಹ ದಾನಿಗಳಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಆದ ಕಾರಣ ದಾಮೋದರ. ಇನ್ನೂ ನಮಗೆ ಧರ್ಮೇ ತ್ವರಾವಾನ್ ಭವ ಅಂತ ಒಂದಿದೆ. ದಾನ ಮಾಡುವುದು ಒಂದು ಧರ್ಮ, ದಾನ ಧರ್ಮ. ಭಾರತದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ, ಧರ್ಮೇ ತ್ವರಾವಾನ್ ಭವ ಅಂತ ಹೇಳಿ. ಒಳ್ಳೆ ಅರ್ಧರಾತ್ರಿ ಆಗಿದೆ, ಮಳೆ ಬರ್ತಾ ಇದೆ ಜೋರಾಗಿ. ಒಬ್ಬ ಇದು ನಮ್ಮ ಸ್ವಾಮಿಗಳು ಒಂದು 30 ಸ್ಮಾಲ್ ಆರ್ಟಿಕಲ್ಸ್ ಬರೆದಿದ್ದರು. ಯಾವಾಗೋ ಒಂದು ಹೆಚ್ಚು ಕಡಿಮೆ ಒಂದು 15-16 ವರ್ಷಗಳ ಹಿಂದೆ ಕನ್ನಡಪ್ರಭ ಇದಕ್ಕೆ ದಿನಕ್ಕೊಂದೊಂದು ಧರ್ಮಜ್ಯೋತಿ ಅಂತ ಒಂದು ಅಂಕಣಕ್ಕೆ ಆವಾಗ ಬರೆದಿದ್ರು, ಇದು ಬರೆದಿದ್ರು ಧರ್ಮೇತ್ವರಾವಾನ್ ಭವ ಅಂಥೇಳಿ. ಆವಾಗ ಮಳೆ ಬರ್ತಾ ಇದೆ ಜೋರಾಗಿ. ಆ ಒಬ್ಬ ಬ್ರಾಹ್ಮಣ ಬಂದ, ಧರ್ಮ ಗಂಟೆಗಿತ್ತು, ಧರ್ಮರಾಜನ ಅಂತಃಪುರಕ್ಕೆ ಹೋದ, ಗಂಟೆಯನ್ನು ಬಾರಿಸಿದ. ಸರಿ, ಧರ್ಮರಾಜ ಬಂದ, ಕೇಳಿದ, ಏನು ಅಂತ ಕೇಳಿದ. ಹೇ ರಾಜ, ನಾನು ಯಜ್ಞವನ್ನು ಮಾಡ್ತಾ ಇದ್ದೇನೆ, ನನಗೆ ಭಾಳ ಅವಸರವಿದೆ, ಎಲ್ಲಿ ಕಟ್ಟಿಗೆ ಸಿಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ನನಗೆ ನೀನು ಸಹಾಯ ಮಾಡಬೇಕು ಅಂತ ಕೇಳಿದ. ಆವಾಗ ಧರ್ಮರಾಜ ಹೇಳ್ತಾನೆ, ಇವಾಗ ಕತ್ತಲಾಗಿದೆ, ರಾತ್ರಿ ಏನು ವ್ಯವಸ್ಥೆ ಇಲ್ಲ, ಮಳೆ ಬರ್ತಾ ಇದೆ, ನೀನು ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿ ಬ್ರಾಹ್ಮಣನ ಕಳಿಸಿಕೊಡ್ತಾನೆ. ಆ ಬ್ರಾಹ್ಮಣ ಏನು ಮಾಡ್ತಾನೆ, ಭೀಮಸೇನ ದೇವರ ಅಂತಃಪುರಕ್ಕೆ ಬಂದು ಧರ್ಮಗಂಟೆಯನ್ನು ಬಾರಿಸುತ್ತಾನೆ. ಭೀಮಸೇನ ಕೇಳ್ತಾನೆ, ಏನು ಹೀಗೆ ನಾನು ಯಜ್ಞ ಮಾಡಬೇಕು, ನನಗೆ ನೀನು ಸಹಾಯ ಮಾಡಬೇಕು ಅಂತ. ಆಗ ಭೀಮಸೇನ ದೇವರು ತಮ್ಮ ಕೈಗೆ ವಜ್ರವೈಢೂರ್ಯ ರತ್ನಗಳಿಂದ ಖಚಿತವಾದ ಬಂಗಾರದ ಕಂಕಣವನ್ನು ಹಾಕ್ಕೊಂಡಿದ್ರು. ಆ ಕಂಕಣವನ್ನು ಬಿಚ್ಚಿ, ಇದು ತಗೊಂಡು ಹೋಗಿ ನೀನು ಮಾಡು, ಕೆಲಸ ಮಾಡು ಅಂತ ಹೇಳಿದರು. ಆಗ ಹೋಗುವ ಬ್ರಾಹ್ಮಣ ಸುಮ್ಮನೆ ಹೋಗದೆ ಹೀಗೆ ಹೇಳ್ತಾನಂತೆ, ಹೇ ಭೀಮಸೇನ, ನಾನು ನಿಮ್ಮ ಅಣ್ಣನ ಹತ್ರಿಗೆ ಹೋಗಿದ್ದೆ, ನಿಮ್ಮ ಅಣ್ಣನ್ನು ಇದೇ ಕೇಳಿದೆ, ನಿಮ್ಮ ಅಣ್ಣ ಈ ರೀತಿ ನಾಳೆ ಬಾ ಅಂತ ಹೇಳಿದ ಅಂತ ಹೇಳಿದೆ. ಸರಿ, ಅವನು ಬ್ರಾಹ್ಮಣ ಹೊಟ್ಟೋದ. ಆಮೇಲೆ ಭೀಮಸೇನ ದೇವರು ಏನು ಮಾಡಿದರು, ಭಟನನ್ನು ಕರೆದು, ನೋಡು ಆನಂದ ಭೇರಿ ಬಾರಿಸು ಅಂತ ಹೇಳಿದರು. ರಾಜರಲ್ಲಿ ನವರಸ ಭೇರಿಗಳಿರ್ತಾಯಿತ್ತು. ಆನಂದ ಆದರೆ ಆನಂದದ ಭೇರಿ, ದುಃಖ ಆದರೆ ದುಃಖದ ಭೇರಿ ಸೂಚನೆ ಮಾಡುವಂತೆ ಇತ್ತು. ಆ ಅಪರಾತ್ರಿಯಲ್ಲಿ ಆನಂದದ ಭೇರಿ ಬಾರಿಸಿದ ಭೀಮಸೇನ. ಧರ್ಮರಾಜನಿಗೆ ಗೊತ್ತಾಯಿತು, ಭೀಮಸೇನನ ಅಂತಃಪುರದಿಂದ ಆನಂದ ಭೇರಿ ಶಬ್ದ ಬರ್ತಾ ಇದೆ, ಯಾಕೆ? ಭಟನನ್ನು ಕಳಿಸಿದ. ಹಾಗೆ ಭಟ ಕೇಳಿದಾಗ ಭೀಮಸೇನ ದೇವರು ಹೇಳಿ ಕಳಿಸ್ತಾರೆ, ನನಗೆ ಭಾಳ ಸಂತೋಷ ಆಗಿದೆ, ನಮ್ಮ ಅಣ್ಣ ನಾಳೆಯವರೆಗೂ ಬದುಕಿರ್ತಾನೆ, ಜೀವಂತವಾಗಿರ್ತಾನೆ ಎಂಬೋ ನನಗೆ ಗ್ಯಾರಂಟಿ ಸಿಕ್ಕಿದೆ. ಆದ ಕಾರಣ ಆನಂದವನ್ನು ಭೇರಿಯನ್ನು ಬಾರಿಸಿದ್ದೇನೆ. ಹೋಗಿ ಆ ಭಟನು ಧರ್ಮರಾಜನಿಗೆ ಹೇಳ್ತಾನೆ. ಆವಾಗೇ ಧರ್ಮರಾಜ ಅರ್ಥ ಆಗತ್ತೆ, ಯಾಕೆ ಭೀಮಸೇನ ದೇವರು ಆನಂದ ಭೇರಿಯನ್ನು ಬಾರಿಸಿದರು ಅಂತ ಹೇಳಿದರೆ, ಧರ್ಮೇ ತ್ವರಾವಾನ್ ಭವ, ದಾನ ಮಾಡುವುದು ಒಂದು ಧರ್ಮ. ನಾನು ಹಿಂದೆನೇ ದಾನ ಮಾಡಬೇಕಾಗಿತ್ತು, ಆದರೆ ನಾಳೆ ಬಾ ಅಂತ ಹೇಳಿದೆ. ಆದರೆ ನಾಳೆಯವರೆಗೂ ಇರ್ತೀನಿ ಎಂಬ ಗ್ಯಾರಂಟಿ ನನಗಿಲ್ಲ. ಈ ಕ್ಷಣದಲ್ಲಿದ್ದವನು ಮರುಕ್ಷಣದಲ್ಲಿ ಹೋಗ್ತಾ ಇದ್ದಾನೆ. ಜಿಮ್ ಮಾಡ್ತಾ ಇರ್ತಾನೆ, ಆರೋಗ್ಯವಾಗಿರಬೇಕು ಅಂತ ಆ ಜಿಮ್ ಮಾಡ್ತಾನೆ, ಪ್ರಾಣ ಹೊಟ್ಟೋಗ್ತಾ ಇದೆ. ಕೂತಾಗ ಪ್ರಾಣ ಹೋಗುತ್ತೆ. ಆ ಯಮದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಅವ್ರು ಯಾವಾಗ ಬೇಕಾದರೂ ಯಮನ ಆಜ್ಞೆ ಆಯಿತು ಅಂದರೆ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ನಾಳೆವರೆಗೂ ನಾನು ಬದುಕಿರ್ತೇನೆ ಎಂಬುದು ನನಗೆ ನಾನು ಇದು ಅರಿವು ಇಲ್ಲದೆ ನಾನು ಬ್ರಾಹ್ಮಣನ ನಾಳೆ ಬಾ ಅಂತ ಹೇಳಿದೆ. ನನಗೆ ಭೀಮಸೇನ ದೇವರು ಧರ್ಮೇ ತ್ವರಾವಾನ್ ಭವ, ದಾನ ಎಂಬುವ ಧರ್ಮವನ್ನು ಮಾಡುವಾಗ ನೀನು ವಿಳಂಬ ಮಾಡಬೇಡ ಅಂತ ಸಂದೇಶವನ್ನು ಕೊಟ್ಟಿದ್ದಾನೆ
ಅಂಥೇಳಿ ಧರ್ಮರಾಜನಿಗೆ ಅರ್ಥ ಆಯಿತು. ಇದು ಆ ಬ್ರಾಹ್ಮಣ ಯಾರೋ ಅಲ್ಲ, ಸಾಕ್ಷಾತ್ ಭಗವಂತ ಕೃಷ್ಣನೇ ಅಂತ ಒಂದು ಇತಿಹಾಸ, ಒಂದು ಕಥೆ ಭಾರತದಲ್ಲಿ ಬರುತ್ತೆ. ಅಂದರೆ ದಾನಶೀಲರಿಗೆ, ದಾನ ಮಾಡುವವರಿಗೆ ಭಗವಂತ ಅವರನ್ನು ವಿಶೇಷವಾಗಿ ಕಾಯ್ತಾನೆ, ಅವರಿಗೆ ವಿಶೇಷವಾದ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದರನ್ನೇ ರಾಘವೇಂದ್ರ ಇದರಲ್ಲಿ ನಾದತ್ತ ಉಪದಿಷ್ಟತೆ ಎಂಬುವಂತಹ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ದಮ ಇಂದ್ರಿಯ ನಿಗ್ರಹ ತತ್ಸಂಬಂಧಿನೋ ದಾಮಾಹ ದಮಯತಿ ಮರ್ದಯತಿ ದೈತ್ಯಾನಿತಿ ದಾಮೋ ವಿಷ್ಣು ಉಗ್ರಮುಗ್ರಂ ದಮಾಯನ್ನಿತಿ ಶ್ರುತೆ ತತ್ಸಂಬಂಧಿನೋ ದಾಮಾ ವಾ ಭಗವದ್ಭಕ್ತಜನಾಃ ತೇಷಾಮುದೇನ ತತ್ಸಮರ್ಪಿತೋದಕೇನ ಉಪಲಕ್ಷಣಮೇತತು ಪತ್ರಂ ಪುಷ್ಪಂ ಫಲಂ ತೋಯಂ ಇತಿ ಪತ್ರ ಪುಷ್ಪ ಫಲಾದಿನ ರಮತೆ ಪರಿತುಷ್ಯತೀತಿ ದಾಮೋದರಃ. ಇಂದ್ರಿಯ ನಿಗ್ರಹ, ಇದು ಇಂದ್ರಿಯ ನಿಗ್ರಹ ಉಳ್ಳವರು ಅಥವಾ ಭಗವದ್ಭಕ್ತರು ಏನೇ ಸಮರ್ಪಿಸಲಿ ಅದರಿಂದ ಸಂತುಷ್ಟನಾಗ್ತಾನೆ ಭಗವಂತ ಅಂತೇಳಿ. ದಮ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಉಳ್ಳವರು ಮತ್ತು ಅಥವಾ ಇನ್ನೊಂದು ಈ ಭಗವಂತ ತನ್ನ ಭಕ್ತರನ್ನು ಏನು ಸಮರ್ಪಣೆ ಮಾಡಿದರು, ನಮಗೆ ಒಂದು ಸಮರ್ಪಣೆ ಮಾಡಬೇಕು ಅಂಥೇಳಿದ್ರು ಅದಕ್ಕೆ ಲೋಭತನ ಇರಬಾರದು. ನಾವು ಒಳ್ಳೆಯ ಪದಾರ್ಥಗಳೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಕೊಡೋದು ಕೂಡ ಒಳ್ಳೆಯ ಪದಾರ್ಥಗಳೇ ಸಮರ್ಪಣೆ ಮಾಡಬೇಕು. ಆದರೆ ನಮಗಾಗಿ ನಾವು ಒಳ್ಳೆಯ ಪದಾರ್ಥಗಳನ್ನು ನಾವು ಬಳಸ್ಕೊಳ್ತೇವೆ, ದೇವರಿಗೆ ಇನ್ನೊಬ್ಬರಿಗೆ ದಾನ ಕೊಡಬೇಕು ಅಂದರೆ ಮಾತ್ರ ನಾವು ಸ್ವಲ್ಪ ಹಿಂದೇಟು ಹಾಕ್ತೇವೆ, ಒಳ್ಳೆಯದು ಕೊಡಲ್ಲ. ಯಾಕೆ ಕೊಡಬೇಕು? ದಾನದ ಫಲನೂ ಬೇಕು ನಮಗೆ ಮತ್ತು ಒಳ್ಳೆಯ ಪದಾರ್ಥನೂ ಕೊಡಬಾರದು. ಇದು ನಮ್ಮ ಒಂದು ಲೋಭ ಗುಣ. ಹೀಗೆ ಅಲ್ಲದೆ ಯಾರು ಭಗವದ್ಭಕ್ತರು ಭಕ್ತಿಯಿಂದ, ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛಿತಿ, ಯಾವನು ಭಕ್ತಿಯಿಂದ ಏನಿದ್ರೂ ಒಂದು ಹಣ್ಣು ಹೂವು ಏನು ಕೊಟ್ಟರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ, ಸಂತುಷ್ಟನಾಗ್ತಾನೆ. ಸಂತುಷ್ಟನಾಗಿ ಅವರಿಗೆ ವಿಶೇಷವಾದ ಸುಖವನ್ನು ಆನಂದವನ್ನು ಭಗವಂತ ಕೊಡ್ತಾನೆ. ಆದ ಕಾರಣ ದಾಮೋದರ ಅಂತ ಹೆಸರು. ನಮಗೆ ಮಾಮೂಲಾಗಿ ಈ ದಾನ ಕೊಡಬೇಕು ಅಂತ ಹೇಳಿದ್ರೆ ಅಂಗಡಿಗಳಿಗೆ ಹೋದರೆ ದಾನ ಕೊಡೋ ಐಟಮ್ಸೇ ಬೇರೆ ಇಟ್ಟಿರ್ತಾರೆ. ಸೀರೆಗಳು, ಇದು ಈ ಅಧಿಕ ಮಾಸದಲ್ಲಿ 33 ಕೊಡಬೇಕು ಅಂದರೆ 33 ದಂಪತಿಯರಿಗೆ ದಾನ ಕೊಡಬೇಕು ಅಂತೆಲ್ಲ ಮಾಡ್ತಾ ಇರ್ತೇವೆ. ಆ ಮಾಡುವ ಭರದಲ್ಲಿ ದುಡ್ಡು ಹೆಚ್ಚು ಖರ್ಚಾಗಬಾರ್ದು, 33 ಸೀರೆ ಪಂಚ ದಾನ ಕೊಟ್ಟಾಗೂ ಬರಬೇಕು ಅಂತ ಹೇಳಿದಾಗ ಅಂಗಡಿಯಲ್ಲಿ ಅದಕ್ಕಾಗೇ ಇಟ್ಟಿರ್ತಾರೆ. ಆ ಸೀರೆಗಳು ಪಂಚಗಳು ಏನೂ ಲೋ ಕ್ವಾಲಿಟಿ ಇರುತ್ತೆ, ಆ ದಾನಕ್ಕಾಗಿ ಅಂತ ಕೇಳ್ತಾರೆ. ಅಂಗಡಿಗೆ ಹೋದರೆ ಕೇಳ್ತಾರೆ, ನೀವು ದಾನಕ್ಕೆ ಕೊಡಬೇಕಾ ನಿಮಗೆ ಬೇಕಾ ಅಂತೇಳಿ. ದಾನಕ್ಕೆ ಅಂದರೆ ಅವನು ಲೋ ಕ್ವಾಲಿಟಿ ತೋರಿಸ್ತಾನೆ. ಹಾಗಲ್ಲದೆ ದಾನ ಮಾಡುವಾಗ ಮನಸ್ಫೂರ್ತಿಯಾಗಿ ನೀನು ಏನೇ ಕೊಡು, ಪತ್ರವಾಗಲಿ ಪುಷ್ಪವಾಗಲಿ ಫಲವಾಗಲಿ ನೀರಾಗಲಿ, ಅದರನ್ನು ಮನಸ್ಫೂರ್ತಿಯಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವುದೇ ದಾನ. ಅಂತಹ ದಾನಗುಣ ಇರುವ ದಾನಶೀಲರನ್ನು ಭಗವಂತ ವಿಶೇಷವಾಗಿ ಅವರಿಗೆ ಆನಂದವನ್ನು ಸುಖವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಆದ ಕಾರಣ ದಾಮೋದರ ಅಂತ ಹೆಸರು. ಬಲಿಚಕ್ರವರ್ತಿ, ಶಿಬಿಚಕ್ರವರ್ತಿ, ಕರ್ಣ ಇವರೆಲ್ಲರೂ ದಾನಕ್ಕೆ ಪ್ರತಿರೂಪಗಳಾಗಿದ್ದಾರೆ. ಯುಗಗಳು ಕಳೆದೋಯ್ತು, ಎಲ್ಲಿ ಕೃತಯುಗ, ಎಲ್ಲಿ ತ್ರೇತಾಯುಗ, ಎಲ್ಲಿ ದ್ವಾಪರ ಯುಗ, ಎಲ್ಲಿ ಕಲಿಯುಗ, ಯುಗಗಳು ಕಳೆದರೂ ಇವತ್ತಿಗೂ ದಾನಕರ್ಣ, ಶಿಬಿಚಕ್ರವರ್ತಿ, ಬಲಿಚಕ್ರವರ್ತಿ ಅಂತ ಇವತ್ತಿಗೂ ನಾವು ನೆನೆಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಅಜರಾಮರವಾದಂತಹ ಯುಗ ಭೇದವಿಲ್ಲದೆ ಕಾಲ ಇರುವವರಿಗೂ ಆಚಂದ್ರ ತಾರಾರ್ಕ ಅಂತ ಹೇಳ್ತಾರೆ. ಅಂದರೆ ಚಂದ್ರ ಸೂರ್ಯರು ಆಕಾಶಮಂಡಲದಲ್ಲಿ ಇರುವವರಷ್ಟು ಕೀರ್ತಿ
ಅವರು ಎಷ್ಟು ದಿನ ಇರ್ತಾರೋ ಅಷ್ಟು ಕೀರ್ತಿ ನಮಗೆ ಬರುತ್ತೆ. ಅಂದರೆ ಎಲ್ಲ ಕಾಲದಲ್ಲೂ ಕೀರ್ತಿ ಬೆರಗುತ್ತೆ ಮಹಾದಾನಿಗಳಿಗೆ. ಅದು ಅಂಥ ಕೀರ್ತಿ ಕೊಟ್ಟು ಭಗವಂತ ದಾನಶೀಲರನ್ನು ರಕ್ಷಣೆ ಮಾಡ್ತಾನೆ, ಅವರಿಗೆ ಆನಂದವನ್ನು ಕೊಡ್ತಾನೆ. ಆದ ಕಾರಣ ದಾಮೋದರ ಅಂತ ಹೆಸರು. ದಮ್ಯಂತೆ ಹರಿಣ ಹನ್ಯಂತೆ ಬ್ರಹ್ಮಾದಯೋ ಅಸ್ಮಿನ್ನಿತಿ ದಮಃ ಪ್ರಳಯಕಾಲ ತಸ್ಯ ಸಂಬಂಧಿ ದಾಮಂ ತಚ್ಚೋದಂಚ ದಾಮೋದರಂ ಪ್ರಳಯಜಲಂ ತಸ್ಮಿನ್ ರಮತೆ ಇತಿ ದಾಮೋದರ. ಪ್ರಳಯಕಾಲದ ಜಲದಲ್ಲಿ ಕ್ರೀಡಿಸುವವನು ಇವನು. ಪ್ರಳಯ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ನೀರು ಇರುತ್ತೆ. ಪ್ರಳಯ ಕಾಲದಲ್ಲಿ ನೀರು ತಪ್ಪ ಇನ್ನೇನು ಇರೋದಿಲ್ಲ. ಆ ನೀರಿನ ಮೇಲೆ ವಟಪತ್ರದ ಮೇಲೆ ಪುಟ್ಟು ಕೃಷ್ಣ ತನ್ನ ಕಾಲಿನ ಹೆಬ್ಬೆರಳನ್ನು ಬಾಯಿಯಲ್ಲಿ ಚೀಕುತ್ತಾ ಅವನೊಬ್ಬನೇ ಇರ್ತಾನೆ. ಆ ಪ್ರಳಯಕಾಲ ಜಲದಲ್ಲಿ ಪ್ರಳಯೋದಕದಲ್ಲಿ ಕ್ರೀಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಇನ್ನು ದುಷ್ಟಾನ್ ದಮಯತೀತಿ ದಾಮಃ ಉದರ್ಪಯತಿ ಉತ್ಕೃಷ್ಟತ್ವೇನ ಜ್ಞಾಪಯತಿ ಇತಿ ಉದರಃ ಋಗತೌ ನಿಚ್ ದಾಮಶ್ಚಾಸೌ ಉದರಶ್ಚ ದಾಮೋದರಃ. ದುಷ್ಟಾನ್ ದಮಯತಿ ಇತಿ ದಾಮಃ, ದುಷ್ಟರನ್ನು ದಂಡಿಸುತ್ತಾನೆ. ಆದ ಕಾರಣ ಧಾಮ ಅಂತ ಹೆಸರು. ಹಾಗೂ ಉತ್ಕೃಷ್ಟತ್ವೇನ ಜ್ಞಾಪಯತಿ ಇತಿ ಉದರಃ, ಭಗವಂತ ಶ್ರೇಷ್ಠ, ಸರ್ವಶ್ರೇಷ್ಠ, ಸರ್ವೋತ್ತಮ ಅಂತ ಹೇಳಿ ನಮಗೆ ತಿಳಿಯುವಂತೆ ಮಾಡ್ತಾನೆ, ಜ್ಞಾಪಿಸಿಕೊಡ್ತಾನೆ. ಆದ ಕಾರಣ ಅವನಿಗೆ ಉದರಃ ಅಂತ ಹೆಸರು. ದುಷ್ಟರನ್ನು ದಂಡಿಸುತ್ತಾನೆ. ಆದ ಕಾರಣ ಧಾಮಃ. ತನ್ನನ್ನು ಉತ್ಕೃಷ್ಟತ್ವೇನ ಸರ್ವೋತ್ತಮತ್ವೇನ ಜ್ಞಾಪಿಸಿಕೊಡ್ತಾನೆ. ಆದ ಕಾರಣ ಉದರಃ. ಎರಡೂ ಸೇರಿದರೆ ಧಾಮಶ್ಚಾಸೌ ಉದರಶ್ಚ ದಾಮೋದರ. ಭಗವಂತನಿಗೆ ದಾಮೋದರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ, ಅವ್ಯಕ್ತನಾಗಿದ್ದಾನೆ. ಭಗವಂತನ ಗುಣ ಅವ್ಯಕ್ತತ್ವ. ನಾವಿಷ್ಟ ಮುಂಚೆ ಅವ್ಯಕ್ತ ಅಂತ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಆದರೂ ಸಾಕ್ಷಾತ್ಕಾರ ಅವನು ವ್ಯಕ್ತನಾಗ್ತಾನೆ. ಇದು ಹೇಗೆ ವ್ಯಕ್ತ ಅಂತ ಹೇಳ್ತೀರಿ, ಅವ್ಯಕ್ತ ಅಂತ ಹೇಳ್ತೀರಿ, ಇದು ಹೇಗೆ ಅಂತ ಹೇಳ್ತಾ ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ದಾಮೋದರ ಶಬ್ದಕ್ಕೆ ಅರ್ಥವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭವಸ್ತು.